ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಗಣಪತಿಗೆ ತುಂಬ ಪ್ರಿಯವಾದ ಮೋದಕ ಮಾಡುವ. ಮೋದಕ ಮಾಡಲಿಕ್ಕೆ ನಾವು ಮೊದಲದಕ್ಕೆ ಬೇಕಾದ ಹೂರ್ಣ ತಯಾರಿಸುವ. ದಪ್ಪ ತಳದ ಪಾತ್ರೆಯನ್ನು ಬಿಸಿಗಿಟ್ಟು ಅದು ಬಿಸಿಯಾದಾಗ ಅದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಂತ ಅರ್ಧ ಕಪ್ ಬೆಲ್ಲವನ್ನು ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಬೆಲ್ಲ ಚೆನ್ನಾಗಿ ಕರಗಿದಾಗ ನಾವು ರೆಡಿ ಮಾಡಿಟ್ಕೊಂಡಂತ 1 ಕಪ್ ತೆಂಗಿನ ತುರಿಯನ್ನು ಅದಕ್ಕೆ ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅರ್ಧ ಕಪ್ ಬೆಲ್ಲಕ್ಕೆ 1 ಕಪ್ ತೆಂಗಿನ ತುರಿ ಸರಿಯಾದ ಹದ. ಅದು ಸಿಹಿ ಎಲ್ಲ ಕರೆಕ್ಟಾಗಿರ್ತದೆ. ನಿಮಗೆ ಜಾಸ್ತಿ ಸಿಹಿ ಬೇಕಂದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನಾವು. ಅದು ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಗಟ್ಟಿ ಹದಕ್ಕೆ ಬರಬೇಕು. ಹೀಗೆ ಮಿಕ್ಸ್ ಮಾಡ್ತಾ ಇರುವಾಗ 1/4 ಚಮಚದಷ್ಟು ಏಲಕ್ಕಿ ಪುಡಿ ಸೇರಿಸುವ ನಾವು. ಇದಕ್ಕೆ ಏಲಕ್ಕಿ ಪುಡಿ ಎಲ್ಲ ಹಾಕೋದ್ರಿಂದ ಇದರ ಪರಿಮಳ ಕೂಡ ತುಂಬ ಚೆನ್ನಾಗಿರ್ತದೆ. ಹೂರ್ಣ ಈ ಹದಕ್ಕೆ ಬರುವಾಗ ನಾವು ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಇಡುವ. ನಾವೀಗ ಮೋದಕ ಮಾಡಲಿಕ್ಕೆ ಹಿಟ್ಟು ರೆಡಿ ಮಾಡುವ. ನಾನಿಲ್ಲಿ ಒಂದು ದಪ್ಪ ತಳದ ಪಾತ್ರೆಯನ್ನು ಬಿಸಿಗಿಟ್ಟು ಅದಕ್ಕೆ 1.5 ಗ್ಲಾಸ್ನಷ್ಟು ನೀರು ಸೇರಿಸ್ತಾ ಇದ್ದೇನೆ. ನೀರು ಸ್ವಲ್ಪ ಬಿಸಿ ಆದಾಗ ನಾನು ಅದಕ್ಕೊಂದು ಅರ್ಧ ಚಮಚದಷ್ಟು ಉಪ್ಪು ಸೇರಿಸ್ತಾ ಇದ್ದೇನೆ. ಕೆಲವರು ಗಣಪತಿಗೆ ಪ್ರಸಾದ ಮಾಡುವಾಗ ಉಪ್ಪೆಲ್ಲ ಹಾಕುವುದಿಲ್ಲ. ನಿಮಗೆ ಹಾಕುವುದಿಲ್ಲ ಅಂದರೆ ತೊಂದರೆ ಇಲ್ಲ. ಹಾಗೆ ನಾವು ಅದಕ್ಕೆ 1 ಚಮಚದಷ್ಟು ತುಪ್ಪ ಕೂಡ ಸೇರಿಸುವ. ಇದು ಚೆನ್ನಾಗಿ ಬಿಸಿ ಆಗ್ತಾ ಇರುವಾಗ ನಾನಿಲ್ಲಿ 1.5 ಕಪ್ನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಅದನ್ನು ಕೂಡ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಹಿಟ್ಟು ಮಾಡಲಿಕ್ಕೆ ಅಳತೆ ಏನಂದರೆ, ನೀವು ಎಷ್ಟು ಪ್ರಮಾಣದ ಅಕ್ಕಿ ಹಿಟ್ಟು ತಗೊಳ್ತೀರೋ ನೋಡಿ ಅಷ್ಟೇ ಪ್ರಮಾಣದ ನೀರು ತಗೊಳ್ಬೇಕು. ಈ ಅಕ್ಕಿ ಹಿಟ್ಟು ಮತ್ತು ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಸ್ಟವ್ ಆಫ್ ಮಾಡಿ ಇದನ್ನೊಂದು 5 ನಿಮಿಷ ಹಾಗೆ ಇಡುವ. ಅಕ್ಕಿ ಹಿಟ್ಟು ತಣ್ಣಗಾದ ಮೇಲೆ ನಾವು ಯಾವ ರೀತಿ ಚಪಾತಿ ಹಿಟ್ಟನ್ನು ನಾದ್ತೇವೆ ನೋಡಿ ಅದೇ ರೀತಿಯಲ್ಲಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಅದನ್ನು ಸ್ಮೂತ್ ಆಗುವಾಗೆ ಮಾಡಿಕೊಳ್ಬೇಕು. ಇದನ್ನು ತುಂಬೊತ್ತ ಹಾಗೆ ಇಡಬಾರ್ದು ನೀವು, ಅದು ತುಂಬ ಗಟ್ಟಿಯಾಗಿ ಹೋಗ್ತದೆ. ನೀವು ತುಂಬೊತ್ತು ಇಡುವುದಾದರೆ ನೀವೇನು ಮಾಡಬೇಕಂದ್ರೆ ಒಂದು ಒದ್ದೆ ಬಟ್ಟೆಯನ್ನು ಅದರ ಮೇಲೆ ಹಾಕಬೇಕು. ನಾನಿಲ್ಲಿ ಈಗಲೇ ಮಾಡ್ತಾ ಇದ್ದೇನೆ. ಈಗ ಸ್ವಲ್ಪ ಒಂದು ತುಪ್ಪವನ್ನು ಇದರ ಮೇಲೆ ಹಾಕಿ ಸವರ್ತಾ ಇದ್ದೇನೆ. ಇದು ಅಂದರೆ ಔಟರ್ ಲೇಯರ್ ಇಲ್ಲದ್ರೆ ಒಣಗಿ ಹೋಗ್ತದೆ. ನಾವು ರೆಡಿ ಮಾಡಿಟ್ಕೊಂಡಂಥ ಹೂರ್ಣವನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ನಾವು ರೆಡಿ ಮಾಡಿಟ್ಕೊಳ್ಳುವ. ನಾವು ರೆಡಿ ಮಾಡಿಟ್ಕೊಂಡಂಥ ಅಕ್ಕಿ ಹಿಟ್ಟಿನಿಂದ ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡು ಅದನ್ನು ರೌಂಡ್ ಶೇಪಲ್ಲಿ ಅಂದರೆ ಬಾಲ್ ಥರ ಮಾಡಿ ನಾನೀಗ ಇಲ್ಲಿ ಒತ್ಕೊಳ್ಳುವ ಮೆಷೀನಲ್ಲಿ ಮಾಡ್ತಾ ಇದ್ದೇನೆ. ನಿಮಗೆ ಕೈಯಲ್ಲಿ ಶೇಪ್ ಕೊಡಲಿಕ್ಕೆ ಸಾಧ್ಯ ಆಗುವುದಾದರೆ ನೀವು ಕೈಯಲ್ಲಿ ಕೂಡ ಮಾಡಿಕೊಳ್ಬೋದು. ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಂಥ ಹೂರ್ಣದ ಉಂಡೆಯನ್ನು ಇಟ್ಟು ನಾವು ಇದನ್ನು ಈ ರೀತಿ ಫೋಲ್ಡ್ ಮಾಡಬೇಕು. ಈ ರೀತಿ ಫೋಲ್ಡ್ ಮಾಡುವಾಗ ಅದು ಮೋದಕದ ಶೇಪ್ಗೆ ಬರ್ತದೆ. ಮೊದಲು ಹೀಗೆ ಎಲ್ಲವನ್ನು ರೆಡಿ ಮಾಡಿಟ್ಕೊಳ್ಳಿ. ಆಮೇಲೆ ಇದನ್ನು ಒಂದು 15 ನಿಮಿಷಗಳಷ್ಟು ಕಾಲ ನಾವು ಹಬೆಯಲ್ಲಿ ಬೇಯಿಸಬೇಕು. ಹೀಗೆ ಬೇಯಿಸಿದರೆ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಗಣೇಶನಿಗೆ ಪ್ರಿಯವಾದ ಮೋದಕ ರೆಡಿ ಆಯಿತು.